ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ನಮಗೆ ಓದಿಕೊಳ್ಳೋಣ. ನೆಹಮ್ಯನ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ. ಅದರ ಮೇಲಿನ ಲೈನಿಂದ ಓದ್ತೀನಿ. ನನ್ನ ದೇವರ ಕೃಪಾ ಹಸ್ತ ಪಾಲನೆ ನನಗಿದ್ದದ್ದರಿಂದ ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳುಹಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರನ್ನು ಕಳುಹಿಸಿದನು. ನೆಹಮ್ಯನ ಕುರಿತಾಗಿ ನಾವು ಓದುವಾಗ, ನೆಹಮ್ಯನು ಅರಸನ ಪಾನಸೇವಕನಾಗಿದ್ದ. ಅರ್ತಷಸ್ತ ರಾಜನ ಪಾನಸೇವಕನಾಗಿದ್ದುಕೊಂಡು ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನೆಹಮ್ಯನಿಗೆ ಯೆರೂಸಲೇಮಿನ ಪೌಳಿಗೋಡೆಗಳೆಲ್ಲ ನಾಶವಾಗಿರುವಂತಹ ಒಂದು ಇನ್ಫಾರ್ಮೇಷನ್ ಸಿಕ್ಕುವಾಗ ಅವನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅದರ 1ನೇ ಅಧ್ಯಾಯ 4ನೇ ವಾಕ್ಯ ಓದುವಾಗ, ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಯೆರೂಸಲೇಮಿನ ಪೌಳಿಗೋಡೆ ಕೆಡವಲ್ಪಟ್ಟಿದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿದೆ, ಅಲ್ಲಿ ವಾಸಿಸ್ತಾ ಇರುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ ಎಂದು ನೆಹಮ್ಯನಿಗೆ ತಿಳಿದಾಗ ಅವನು ಉಪವಾಸ ಮಾಡ್ತಾ ಇದ್ದಾನೆ. ನೆಹಮ್ಯನು ಒಂದು ಉತ್ತಮವಾದ ಕೆಲಸದಲ್ಲಿದ್ದಾನೆ. ರಾಜನಿಗೆ ಪಾನ ಸೇವಕನಾಗಿದ್ದುಕೊಂಡು ಪಾನ ದ್ರವ್ಯವನ್ನು, ದ್ರಾಕ್ಷಾರಸವನ್ನು ಕೊಡುವಂತಹ ಒಂದು ಉತ್ತಮವಾದ ಜವಾಬ್ದಾರಿ. ಅಂದರೆ ಇವತ್ತಿನ ರೀತಿಯಲ್ಲಿ ಹೇಳಿದ್ರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸದಲ್ಲಿ ಆತನಿದ್ದಾನೆ. ಆದರೆ ತನ್ನ ಜನರ ಕಷ್ಟವನ್ನು ನೋಡುತ್ತಾ ಆತನು ಕಣ್ಣೀರಿಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾನೆ, ಉಪವಾಸ ಮಾಡ್ತಾನೆ. ಅನೇಕ ಸಂದರ್ಭದಲ್ಲಿ ನಾವು ಇತರರ ಕಷ್ಟಗಳನ್ನು ನೋಡಿ ಕಣ್ಣೀರು ಹಾಕುವುದಕ್ಕೂ ಪ್ರಾರ್ಥನೆ ಮಾಡುವುದಕ್ಕೂ ನಮಗೆ ಸಾಧ್ಯವಾಗೋದಿಲ್ಲ. ನಾವು ಚೆನ್ನಾಗಿದ್ದೀವಿ, ನಾವು ಸಂತೋಷವಾಗಿದ್ದೀವಿ, ಒಳ್ಳೆ ಕೆಲಸ ಇದೆ, ಒಳ್ಳೆ ಸಂಬಳ ಇದೆ, ಎಲ್ಲ ತಿಳ್ಕೊಳ್ತೀವಿ. ಆದರೆ ನೆಹಮ್ಯನ ಸ್ವಭಾವವೇ ವ್ಯತ್ಯಸ್ತವಾಗಿತ್ತು. ನೆಹಮ್ಯನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ಆ ಯೆರೂಸಲೇಮಿನ ಪೌಳಿಗೋಡೆ ಕೆಡವಲ್ಪಟ್ಟಿದೆ, ಬಾಗಿಲುಗಳು ಬೆಂಕಿಯಿಂದ ಸುಟ್ಟೋಗಿದೆ, ನನ್ನ ಜನರು ಕಷ್ಟ ನಿಂದೆಗಳಿಗೆ ಅವಮಾನಗಳಿಗೆ ಗುರಿಯಾಗಿದ್ದಾರೆ. ನಾನಿಲ್ಲಿ ಸುಖವಾಗಿದ್ದೇನೆ, ಅರಮನೆಯ ಆಹಾರ ತಿಂದುಕೊಂಡು ರಾಜನ ಜೊತೆಯಲ್ಲಿದ್ದುಕೊಂಡು ಆತನಿಗೆ ಪಾನ ದ್ರವ್ಯವನ್ನು ಕೊಡುತ್ತಾ ಸಂತೋಷವಾಗಿದ್ದೇನೆ ಅಂತ ಯೋಚನೆ ಮಾಡಿದಲೆ ಆ ಸಂತೋಷದ ಮಧ್ಯದಲ್ಲಿ ಅವನ ಮುಖ ಕಳೆಗುಂದುತ್ತಾ ಇದೆ, ಅವನಲ್ಲಿ ನಿರಾಶೆ ಉಂಟಾಗ್ತಾ ಇದೆ. ಇದರಿಂದ ನಮಗೊಂದು ವಿಷಯ ಗೊತ್ತಾಗ್ತದೆ, ನಮ್ಮ ಸುಖ ಸೌಕರ್ಯಗಳು ನಮಗಿದ್ದಾಗಲೂ ಸಹ ಇತರರ ಕಷ್ಟವನ್ನು ನೋಡಿ ವೇದನೆ ಪಡುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿರೋದಾದರೆ ದೇವರು ನಮ್ಮ ಕಾರ್ಯಗಳಿಗೆ ಅದ್ಭುತವನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಈಗ ರಾಜನ ಬಳಿಯಲ್ಲಿ ದುಃಖಕ್ರಾಂತನಾಗಿ ಬಂದಾಗ ರಾಜ ಕೇಳ್ತಾನೆ, ಏನಾಯಿತು ನಿನಗೆ, ಏನು ವಿಷಯ? ಆಗ ಇವನು ತನ್ನ ವಿಷಯವನ್ನೆಲ್ಲ ಹೇಳಿ ಅವನು ದೇವರ ರಾಜನ ಸನ್ನಿಧಾನದಲ್ಲಿ ಕೇಳ್ಕೊಳ್ತಾನೆ, ನಾನು ನನ್ನ ದೇಶಕ್ಕೆ ಹೋಗಬೇಕು, ಅಲ್ಲಿ ಸ್ವಲ್ಪ ಸಹಾಯಗಳನ್ನು ಮಾಡಬೇಕು, ಅಲ್ಲಿ ಪೌಳಿಗೋಡೆಯನ್ನು ಕಟ್ಟಬೇಕು, ಬಾಗಿಲುಗಳನ್ನು ಇಡಬೇಕು, ಅದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು. ಇವನು ಸಮಯ ಹೇಳ್ತಾನೆ. ಸಮಯ ಹೇಳಿದಾಗ ರಾಜ ಅವುಗಳನ್ನು ಒಪ್ಕೊಳ್ತಾನೆ. ಆದರೆ ನೆಹಮ್ಯನ ಒಂದು ಮಾತು ಏನು ಅಂತ ಹೇಳಿದ್ರೆ, ನನ್ನ ದೇವರ ಕೃಪಾ ಹಸ್ತ ಪಾಲನೆ ನನಗಿದ್ದರಿಂದ ಅರಸನು ನನಗೆ ಅವುಗಳನ್ನೆಲ್ಲ ಕೊಟ್ಟ. ನೋಡಿ, ಅಲ್ಲೂ ಸಹ ಕ್ರೆಡಿಟನ್ನು ದೇವರಿಗೆ ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ. ನಾನು ರಾಜನ ಉಪವಾಸ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ರಾಜನ ಹತ್ರ ಹೋದೆ, ರಾಜ ನನಗೆ ಕೊಟ್ಟರು. ರಾಜನಿಗೆ ಥ್ಯಾಂಕ್ಸ್ ಅಂತಲ್ಲ, ಅವನು ಹೇಳುವಂಥ ಒಂದು ಮಾತು, ನನ್ನ ದೇವರ ಕೃಪಾ ಹಸ್ತ, ಕರುಣೆಯ ಹಸ್ತ, ಕಟಾಕ್ಷದ ಹಸ್ತ ನನ್ನ ಮೇಲೆ ಇದ್ದದರಿಂದ ಆ ದೇವರು, ಆ ಕೃಪಾಪೂರ್ಣನಾದ ದೇವರು ರಾಜನ ಹೃದಯದಲ್ಲಿ ಮಾತನಾಡಿ ನನಗೋಸ್ಕರ ಸೇನಾಧಿಪತಿಗಳನ್ನು ಕೊಟ್ಟರು, ನನಗೋಸ್ಕರ ರಾಹುತರನ್ನು ಕಳಿಸ್ಕೊಟ್ರು, ನನಗೋಸ್ಕರ ನಾನು ಕೇಳಿದ್ದನ್ನೆಲ್ಲ ಕೊಟ್ಟರು. ಅದರ ಅರ್ಥ ಅವನು ಹೇಳ್ತಾ ಇರೋದು, ರಾಜ ನನಗೆ ಕೊಡುವುದಕ್ಕೆ ಕಾರಣ ಅದರ ಹಿಂದೆ ರಾಜಾದಿ ರಾಜನ ಕಾರ್ಯ ಇತ್ತು ಎಂಬುದಾಗಿ. ಇಂದು ನಮ್ಮ ಜೀವಿತದಲ್ಲಿ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಒಂದು ವೇಳೆ ನಮ್ಮ ಮ್ಯಾನೇಜರ್ ನಮಗೆ ಒಂದು ಅನುಕೂಲಕರವಾಗಿ ಮಾತಾಡಿರ್ಬೋದು, ನಾವು ಕೆಲಸ ಮಾಡೋ ಸ್ಥಳದಲ್ಲಿ ನಮ್ಮ ಹಿರಿಯ ವ್ಯಕ್ತಿಗಳು ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದಿಸಿರಬಹುದು. ಅದರ ಅರ್ಥ ನಮ್ಮ ಒಳ್ಳೆ ಗುಣದಿಂದಲ್ಲ, ನಾವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ದೇವರ ಮ್ಯಾನೇಜರ್ ಜೊತೆ ಮಾತಾಡಿರೋದ್ರಿಂದ, ದೇವರ ಹಿರಿಯ ವ್ಯಕ್ತಿಗಳ ಜೊತೆ ಮಾತಾಡಿರೋದ್ರಿಂದ, ನಿಮ್ಮ ಶಿಕ್ಷಕರ ಜೊತೆ ದೇವರು ಮಾತನಾಡಿರೋದ್ರಿಂದ ಈ ದಿವಸಗಳಲ್ಲಿ ಕ್ರೆಡಿಟ್ ಎಲ್ಲ ದೇವರಿಗೆ ಕೊಡಬೇಕು. ನೆಹಮ್ಯ ಹೇಳ್ತಾನೆ, ನಾನು ರಾಜನ ಹತ್ರ ಕ್ಲೋಸ್ ಆಗಿದ್ದರಿಂದ ರಾಜ ಕೊಟ್ಟಿದ್ದಲ್ಲ, ನನ್ನ ದೇವರ ಕೃಪಾ ಹಸ್ತ ಪಾಲನೆ ನನಗಿದ್ದರಿಂದ. ಎಜ್ರನು ಸಹ ಅದೇ ರೀತಿಯ ಒಂದು ಮಾತನ್ನು ಹೇಳುವುದನ್ನು ನಾವು ನೋಡ್ಬೋದು. ಎಜ್ರನ ಪುಸ್ತಕ 7ನೇ ಅಧ್ಯಾಯ
6ನೇ ವಾಕ್ಯ. ಎಜ್ರನು ಇಸ್ರಾಯೇಲ್ ದೇವರಾದ ಯೆಹೋವನಿಂದ ದೊರಕಿದ ಮೋಶೆಯ ಧರ್ಮೋಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರಿಯಾಗಿದ್ದನು. ಅವನ ದೇವರಾದ ಯೆಹೋವನ ಹಸ್ತಪಾಲನೆಯಿಂದ ಅರಸನು ಅವನಿಗೆ ಇಷ್ಟವಾದದ್ದನ್ನೆಲ್ಲ ಅನುಗ್ರಹಿಸಿದನು. ಇಲ್ಲೂ ಸಹ ಎಜ್ರನ ಬಗ್ಗೆನೂ ಸಹ ಸತ್ಯವೇದ ಹೇಳುತ್ತೆ, ದೇವರ ಕೃಪಾ ಹಸ್ತಪಾಲನೆ ಅವನ ಮೇಲೆ ಇದ್ದದ್ದರಿಂದ ಅರಸನು ತನಗಿಷ್ಟವಾದದ್ದನ್ನೆಲ್ಲ ಅನುಗ್ರಹಿಸಿದನು. ಅದರ ಅರ್ಥ, ನಮ್ಮ ಜೀವಿತದಲ್ಲಿ ಈ ಲೋಕದ ವ್ಯಕ್ತಿಗಳು, ನಮ್ಮ ಉನ್ನತರಾದ ವ್ಯಕ್ತಿಗಳು ನಮಗೆ ಸಹಾಯ ಮಾಡಬೇಕು ಅಂದರೆ ದೇವರ ಕೃಪಾ ಹಸ್ತಪಾಲನೆ ನಮ್ಮ ಮೇಲಿರಬೇಕು. ಈ ದಿವಸಗಳಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನಿನ್ನ ಒಂದು ಸಹಾಯದಿಂದ ನನ್ನ ಮ್ಯಾನೇಜರ್ ನನ್ನ ಜೊತೆ ಕ್ಲೋಸ್ ಆಗಿದ್ದಾರೆ, ನಿನ್ನ ಒಂದು ಸಹಾಯದಿಂದ ನನಗೆ ಇನ್ಕ್ರಿಮೆಂಟ್ ಸಿಕ್ಕಿದೆ, ನಿನ್ನ ಒಂದು ಸಹಾಯದಿಂದ ನನಗೆ ಬೋನಸ್ ಸಿಕ್ಕಿದೆ, ನಿನ್ನ ಒಂದು ಸಹಾಯದಿಂದ ಇವತ್ತು ನಾನು ಉತ್ತಮವಾದ ರೀತಿಯಲ್ಲಿ ಬೆಳೆದು ಬರ್ತಾ ಇದ್ದೀನಿ. ಪ್ರಿಯ ದೇವರ ಮಕ್ಕಳೇ, ದೇವರ ಕೃಪಾ ಹಸ್ತ ನಮ್ಮ ಮೇಲಿರುವಷ್ಟು ಕಾಲ ನಮಗೆ ವಿರುದ್ಧವಾಗಿ ಯಾರೇ ನಿಂತರೂ ಸಹ ಜಯ ನಮ್ಮದೇ. ನಂಬಿಕೆಯಿಂದ ದೇವರಲ್ಲಿ ಆಶ್ರಯಿಸಿ ಘನತೆಯನ್ನೆಲ್ಲ ದೇವರಿಗೆ ಕೊಡೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇನು ಒಪ್ಪಿಸಿಕೊಡ್ತೇವೆ ಅಪ್ಪ. ನಿನ್ನ ಕೃಪಾ ಹಸ್ತಪಾಲನೆ ನಮ್ಮ ಮೇಲಿದ್ದುದರಿಂದ ನಮ್ಮ ಹಿರಿಯ ವ್ಯಕ್ತಿಗಳು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ, ನಮಗೆ ಬೇಕಾದ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ನಿನ್ನ ಕೃಪಾಹಸ್ತ ಮುಂದೆಯೂ ಸಹ ನಮ್ಮ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.